ಕ್ಯಾನ್ಸರ್ಗೆ ಸವಾಲು ಹಾಕಿದಂತಹ ಪ್ರೇಮ್ ಕಹಾನಿಯನ್ನು ಕೇಳ್ತಾ ಇದ್ವಿ. ಪ್ರೇಮ್ ಕಹಾನಿಯಲ್ಲಿ ಹೀರೋ ವಿಷ್ಣು ಅವರೇ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ ಅವರ ಪತಿ ವಿಷ್ಣು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ರೀ. ವಿಷ್ಣು ಅವರೇ, ಕಂಗ್ರ್ಯಾಚುಲೇಷನ್ಸ್. ತಾವು ಇಬ್ರು ಕೂಡ ತಮ್ಮ ಪ್ರೀತಿಗೆ ನಾವು ಮೊದಲಿಗೆ ನಿಜಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಈಗಿರುವಂತಹ ಸಮಸ್ಯೆ ಏನು ಅನ್ನೋದು ಪ್ರಮುಖವಾಗಿ. ಮೇಡಮ್ ರೀ, ಈಗ ಇರುವಂತಹ ಸಮಸ್ಯೆ ಏನಂದ್ರೆ ನನ್ನ ಮಿಸ್ಸಸ್ಗೆ ಸರಿಯಾಗಿ ಆರಾಮ್ ಉಳಿತಾ ಇಲ್ರಿ ಸದ್ಯಕ್ಕೆ. ಅದಕ್ಕ ಅವಳನ್ನ ಹೆಂಗಾದ್ರೂ ಮಾಡಿ ಉಟ್ಕೋಬೇಕು ಅನ್ನೋದು ಒಂದು ಪ್ರಯತ್ನ ಆಗ. ಏನಂತಾರೆ ಡಾಕ್ಟರ್ ಕೇಳಿದ್ರೆ ಅದ ಕ್ಯೂರ್ ಅಂತ ಆಗಂಗಿಲ್ಲ. ಆದ್ರೆ ಇರೋ ದಿನ ಹೆಚ್ಚಿನ ಚಿಕಿತ್ಸೆ ಕೊಡಿಸ್ಬೇಕು. ಅಂದ್ರೆ ಹೆಚ್ಚಿನ ಚಿಕಿತ್ಸೆ ಕೊಡಿಸೋದ್ರಿಂದ ನಿನ್ ಹೆಂಡತಿ ಮತ್ತೆ ಗುಣವಾಗ್ತಾಳು. ಆದ್ರೆ ಪೂರಾ ಕ್ಲಿಯರ್ ಆಗಂಗಿಲ್ಲ. ಆದ್ರೂ ಆರಾಮ್ ಇರ್ತಾರೆ. ಇನ್ನಿನ್ನು ಸ್ವಲ್ಪ ದಿನ ಚಿಕಿತ್ಸೆಯನ್ನ ಕೊಡ್ತಾ ಹೋದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಿದ್ದಾರೆ. ಹೌದ್ರಿ ಮೇಡಮ್. ಯಾಕಂದ್ರೆ ನಮ್ದು ಈಗ ಸದ್ಯ ಇರೋ ಪರಿಸ್ಥಿತಿ ಅಂತೂ ಬಹಳ ಲೋ ಐತೆ ಮೇಡಮ್. ನಮ್ ಸರಿಯಾಗಿ ಅಮೌಂಟ್ ಇಲ್ಲ, ಅವಳನ್ನ ತೋರ್ಸಕ್ ಆಗ್ತಾ ಇಲ್ಲ, ಮತ್ ಮನೆ ಬಾಡಿಗೆ ಇದೆಲ್ಲ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಮೊದಲು ನಾವು ಇಬ್ರು ಎಂಜಾಯ್ ವರ್ಕ್ ಮಾಡ್ತಿದ್ವಿ, ಹೆಂಗೋ ಅಮೌಂಟ್ ಬರ್ತಿತ್ತು, ಅವಳನ್ನ ಹಾಕ್ತಾ ಇದ್ವಿ. ಇವಾಗ ಈಗ ಅಂತೂ ನಂಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಅಷ್ಟೊಂದು ಕಂಡೀಷನ್ ಇದಾಗ್ಬಿಟ್ಟಿದೆ. ಇವಾಗ ನಿಮ್ ಸುವರ್ಣ ಚಾನೆಲ್ ಸರ್ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದಾರಾ ಲಕ್ಷ್ಮಿ ಅವ್ರು ಇವಾಗ, ಅಥವಾ ಚಿಕಿತ್ಸೆ ಪಡಿತಾ ಇದಾರಾ? ಇಲ್ಲ ಮೇಡಮ್, ಅವರು 1.5 ವರ್ಷ ಆಯ್ತು ಕೆಲಸ ಬಿಡಿಸಿದೀನಿ ನಾನೇ. ಅವ್ರಿಗೆ ಹುಷಾರಿಲ್ಲ ಅಂತಲೇ ಅವ್ರು ಇವಾಗ ಮನೇಲಿದ್ದಾರೆ. ಇವಾಗ ನ್ಯೂಸ್ ಚಾನೆಲ್ ಅವ್ರು ಬಂದ್ಬಿಟ್ಟು ನಮ್ಗೆ ಸಹಾಯ ಮಾಡ್ತಾ ಇದಾರೆ ಮೇಡಮ್. ಬಂದು ಅವಳನ್ನ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದಾರೆ. ಇವಾಗ ಸಲೈನ್ ಅದು ಹಚ್ಚಿದ್ರು. ಈಗ ಅಲ್ಲಿಂದನ ಹೊರಗಡೆ ಬರ್ತಾ ಇದೀವಿ ಮೇಡಮ್ ಹಾಸ್ಪಿಟಲ್. ತಮ್ಮ ಪ್ರೇಮ್ ಕಹಾನಿ ಬಹಳ ಅಪರೂಪದ್ದು ವಿಷ್ಣು ಅವರೇ. ಯಾಕಂದ್ರೆ ಬಹಳಷ್ಟು ಜನ ಪ್ರೇಮಿಗಳು ಬೇರೆ ಬೇರೆ ಕಾರಣಕ್ಕೆ ಬೇರೆ ಆಗ್ಬಿಡ್ತಾರೆ. ಆದರೆ ನೀವು ಒಂದಾಗಿರುವಂತಹ ಕಾರಣ ಇದೆಯಲ್ಲ, ಅದು ಬಹಳ ಅಪರೂಪ. ತಮ್ಮ ಪ್ರೇಮ್ ಕಹಾನಿ ನೆನೆಸ್ಕೊಳ್ಳೋದಾದ್ರೆ ಎಷ್ಟು ವರ್ಷದ ಪ್ರೀತಿ, ಯಾವಾಗ ಮದುವೆ ಆದ್ರಿ, ಹೇಗೆ ಅಂತ? ಮೇಡಮ್ ನಮ್ದು ಇವಾಗ ಸುಮಾರು 9 ವರ್ಷ ಆಯ್ತು ಮೇಡಮ್ ನಮ್ ಲವ್. ನಾವು ಒಂದು ಆಯುರ್ವೇದಿಕ್ ಕಂಪ್ನಿ ಒಳಗೆ ನಮ್ದು ಲವ್ ಆಯ್ತು ಮೇಡಮ್. ಕೃಷ್ಣ ಗ್ರೂಪ್ ಆಫ್ ಕಂಪ್ನಿ ಅಂತ. ಅಲ್ಲಿ ಇವರು ಒಂದು ಟೀಮ್ ಲೀಡರ್ ಅಂತ ವರ್ಕ್ ಮಾಡ್ತಾ ಇದ್ರು ಚಿಕ್ಕೋಡಿಯಲ್ಲಿ. ನಾನು ಗೋಕಾಕದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮೇಡಮ್. ಅವಾಗ ವರ್ಕ್ ಮಾಡ್ತಾ ಇರುವಾಗ ಇಬ್ರು ನಾವು ಸೇರ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಿದ್ವಿ ಸರ್ ಮೇಡಮ್. ಮಾರ್ಕೆಟ್ ಮಾಡ್ಕೊಂತ ಅವ್ರು ಹೇಳ್ತಾ ಇದ್ರು, ಮಾರ್ಕೆಟಿಂಗ್ ಜೋರಾಗಿ ಮಾಡ್ತಾ ಇದಾರೆ ಅವ್ರು ಸರ್ ಅಂತ. ಅಂದ್ರೆ ಅವ್ರಿಗೆ ನನ್ಗ ಬ್ರಾಂಚ್ ಅವಾಗಿರುವಾಗ ಕಾಂಪಿಟೇಷನ್ ಇತ್ತು ಇಬ್ರಿಗೂ. ಇಲ್ಲ ಲಕ್ಷ್ಮಿ ಮಾರ್ಕೆಟಿಂಗ್ ಜಾಸ್ತಿ ಮಾಡ್ತಾ ಇದ್ದಾಳೆ ಅನ್ಕೊಂಡೆ ಅವ್ರು ನಮ್ ಸರ್ ಹೇಳ್ತಾ ಇದ್ರು, ಇಲ್ಲ ವಿಷ್ಣು ಮಾರ್ಕೆಟಿಂಗ್ ಜಾಸ್ತಿ ಮಾಡ್ತಾ ಇದ್ದಾನೆ ಅಂತ ಇದ್ರು. ಇಲ್ಲಿ ಬೆಳಗಾಂದಲ್ಲಿ ಸೆಮಿನಾರ್ ಇತ್ತು ಮೇಡಮ್, ನಮ್ಮಿಬ್ರಿಗೂ ಭೇಟಿ ಆಯ್ತು. ಅವಾಗ ನಿಮ್ಮ ಪ್ರೇಮ್ ಕಹಾನಿ ನಿಜಕ್ಕೂ ಬಹಳಷ್ಟು ಜನರಿಗೆ ಸ್ಫೂರ್ತಿ ವಿಷ್ಣು ಅವರೇ. ಹಾಗೇನೆ ನಿಮಗೆ ಬೇಕಾದಂತಹ ಸಹಾಯ ಹಸ್ತ ಸಿಗ್ಲಿ ಅನ್ನುವಂಥದ್ದು ನಮ್ಮ ಮನದಾಳದ ಆಶಯ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ, ಆದಷ್ಟು ಬೇಗ ಲಕ್ಷ್ಮಿ ಗುಣಮುಖರಾಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ.